ಪ್ರೀತಿಸಿ ನಿನ್ನ ನೋಡಿಸಿ ಸಮಾಧಾನವಾಯ್ತೆ. ಅಬ್ಬ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಇನ್ನ ನಿನ್ನ ಮನ ಏನು ಸಮಾಧಾನವಾಯ್ತು, ಇನ್ನು ನನ್ನ ಮನ ಹೌದೇ? ಮತಿ ಇಲ್ಲದ ಚಾರಣೆಯಂತೆ ನಡು ಬೀದಿಯಲ್ಲಿ ಪರಪುರುಷರೊಡನೆಯಲ್ಲಿದಾಡುವೆ ಅಲ್ಲ, ನಾಚಿಕೆಯಾಗುವುದಿಲ್ಲವೇ? ಅಣ್ಣ, ಬಾಯಿ ಮುಚ್ಚು ಹತ್ತು ಮೀರಿದವಳೆ. ನನ್ನನ್ನು ಇನ್ನೊಂದು ಬಾರಿ ಅಣ್ಣನೆಂದು ಕರೆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸುವೆ. ನೀರಿನ ತಂಗಿಯನ್ನು ಜಾಲಿಗೆ ಹೋಲಿಸಿ ಮಾತಾಡ್ತಿದ್ದೀನಿ ನಾನು. ಮತ್ತಿನ್ನೇನು, ಕಂಡ ಹುಡುಗರೊಡನೆ ಏಸಿಯರ ತರ ಕುಣಿಯುವ ನಿನ್ನನ್ನು ನನ್ನ ತಂಗಿ ಎಂದೆನ್ನಲು ನಾಚಿಕೆಯಾಗುತ್ತದೆ. ರಘು, ಇನ್ನು ಮುಂದೆ ವಿಚಾರಿಸದೆ ಕಂಡಂತೆ ಮಾತನಾಡಬೇಡ. ಓ
ಅಡಗಿತೀಯ ಬೇಟ ನಡೆ ನಿಮ್ಮಿಬ್ಬರನ್ನು ಈಗೀಗ ಕೊಲೆಗಾಣ ಕೊಲ್ಲು ನೀವೆಂತರಿಗೆ ತಂಗಿಯಾಗಿರೋದಕ್ಕಿಂತ ಮಧುರಿನ ಕೈಯಲ್ಲಿ ಸಾಲವೇ ಎಷ್ಟು ವಾಸಿ ಘಾತುಕತನದ ಕೆಲಸ ಮಾಡುವುದಲ್ಲದೆ ಬುದ್ಧಿ ಬೇರೆ ಹೇಳಲು ಬರುವೆಯೋ ಹೌದಣ್ಣ ನಿನಗೆ ಬುದ್ಧಿ ಹೇಳೋದಕ್ಕೆ ನಾನು ಎಷ್ಟು ಮಟ್ಟದವನ ಹಂಗೆ ಬೇಡ ಬೇಡ ಅಂದ್ರು ಇವತ್ತಿಂದ ಮನೆ ಬಿಟ್ಟು ಹೊರಗೆ ಹೋಗಿಣ್ಣ ನೀನ ತಂಗಿಯನ್ನು ಹಾವ ಬಾವಿಲಿ ಬೆಳಕದಲ್ಲಿ ತಳ್ಳಿ ಹೋಗಿಣ್ಣ ಅಂದಿನ ಕಾಸಿ ತಿಳಿದ ಬಂದ ನನಗೆ ಕಾಸಿಯನ್ನು ಇವರ ವಾಸಗೈತರ ಬೇಕಾದಾಗ ನನ್ನ ಕೈಯಿಂದ ಬಂದು ನನ್ನನ್ನು ಮದುವೆ ಮಾಡಿಕೊಟ್ಟು ವಿಜಯಬಾಬು ಏಕ ನನಗೆ ಕೋಪವನ್ನು ಇದು ಸತ್ಯವೇ ವಿಜಯ್ ಇದು ಗಾಳಿ ನೀರಿನಷ್ಟೇ ಸತ್ಯ. ನೀನು ಸಿರಿವಂತ ಅರಸು ವಂಶದ ಹುಡುಗ ಮೇಲಾಗಿ ನಾನು ಕೆಲಸಕ್ಕಿರುವ ದಣಿ ನಾಗರಾಜನ ಸಹೋದರ ನಿಮ್ಮಂತವರು ಬಡವರ ಮನೆಯ ಹುಡುಗಿಯೊಡನೆ ಲಗ್ನವಾಗುತ್ತೆ ಅಂದರೆ ನಂಬಲು ಅಸಾಧ್ಯವಾದ ವಿಷಯ. ಏಕೆಂದರೆ ನೀನು ಮನಸ್ಸು ಮಾಡಿದರೆ ನನ್ನ ತಂಗಿಗಿಂತ ಹೆಚ್ಚಿನ ಸುಂದರಿ ಸುಕುಮಾರಿಯರನ್ನು ಕೈ ಹಿಡಿಯಬಹುದು. ಅಂತವನು ನೀನು ಇಲ್ಲಿ ಈ ರೀತಿ ಮದುವೆ ಎಂದು ಮೋಸದಾಟವನ್ನಾಡುವುದು ನನಗಿಷ್ಟವಿಲ್ಲ. ಇದು ಮೋಸವಲ್ಲ, ನನ್ನ ಅಚಲವಾದ ನಿರ್ಧಾರ. ಅದು ಹೇಗೆ ಸಾಧ್ಯ? ಆದರೂ ನೀನು ನಾಗರಾಜನ ತಮ್ಮ. ನಾಗರಾಜನ ತಮ್ಮನಾದರೂ ನನ್ನ ವಿಚಾರಗಳು ನಾಗರಾಜನಕ್ಕಿಂತ ಬೇರೆ. ಅದು ಹೇಗೆ ಸಾಧ್ಯ? ಆವಿನ ಬೆನ್ನ ಹಿಂದೆ ಆವೇ ಹುಟ್ಟುತ್ತದೆ ವಿನ ಹಸು ಅಲ್ಲ. ಆದಿಯಲ್ಲಿ ದೇವನಾದರೂ ಒಂದೇ ಗರ್ಭದಲ್ಲಿ ಜನಿಸಿದರೂ ಪ್ರವೃತ್ತಿಯಲ್ಲಿ ಭಿನ್ನರಲ್ಲವೇ? ಈ ಆಳು ಪುರಾಣ ನನಗೆ ಬೇಕಾಗಿಲ್ಲ. ನಾ ಹೇಳುವುದು ಪುರಾಣವಲ್ಲ, ನನ್ನ ವರ್ತಮಾನದ ನಿಜ ಸ್ಥಿತಿ. ನನ್ನ ಮಾತನ್ನು ನಂಬುವ ಗೌರವನ ವಂಚಕನಲ್ಲ. ಏನೇ ಆದರೂ ಈ ವಿಷಯದಲ್ಲಿ ನಾಗರಾಜನೊಂದು ಬಾರಿ ವಿಚಾರಿಸುವುದೇ ಅಗತ್ಯ. ಅವನು ಈ ಮದುವೆಗೆ ಒಪ್ಪಲಾರ. ಹಾಗಾದರೆ ನಾನು ಈ ಮದುವೆಗೆ ಒಪ್ಪಲಾರೆ. ಮನೆಯಲ್ಲಿ ನಟ್ಟಿಯರ ಮಾತಿನ ಎಲೆಯನ್ನು ಮೀರಲಿಚ್ಛಿಸುವ ನಿನ್ನಂತ ನಡತೆ ಮೀರಿದವನ ಜೊತೆ ನನ್ನ ತಂಗಿಯ ಮದುವೆ ನಡೆಯಲಾರದು. ಹಿರಿಯರನ್ನು ತುಚ್ಛವಾಗಿ ಕಾಣುವ ನಿಮಗೆ ಅತಿ ಸ್ವಾತಂತ್ರ್ಯ ಅಪಾಯಕಾರಿ. ನಡೆ ಮನೆಗೆ. ನನ್ನನ್ನ ನಾಗರಾಜ, ಕಮಲಿಯನ್ನ ರಘು, ಇವರಿಬ್ಬರು ಎಂದಾದರೂ ನಮಗೆ ಗಂಡಾಂತರ ತಂದೊಡ್ಡವರು. ಇರಲಿ, ಉಪಾಯದಿಂದ ಇವರಿಬ್ಬರ ಕಣ್ತಪ್ಪಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳದೆ ಉತ್ತಮ. ಏನು ತಂಗಿ ಮಗಳ, BA ಮುಗಿಸಿ ಮನೆಯಲ್ಲೇ ಕೂತು ಬಿಟ್ಟೆಲ್ಲ. ಧಾರವಾಡಕ್ಕೆ ಹೋಗಿ ಒಂದು ಸ್ವಲ್ಪ MA ಮುಗಿಸ್ಬೇಕಾಗಿತ್ತವ. ಅಣ್ಣ ಇನ್ನೂ ಮುಗಿಸಿ ಮಾಡೋದಾದ್ರೂ ಏನಿದೆಯಣ್ಣ? ನೋಡವ ತಂಗಿ, ಮದುವೆ ತಂಗಿ ಮದುವೆ. ನಿನಗೆ ಮದುವೆ ಒಂದು ಮುಗಿಸ್ಬಿಟ್ರೆ ಅದು ಚಿಂತೆ ಕಡಿಮೆ ಆಗುತ್ತೆ. ಅರಿಯದ ಹುಡುಗಿಯರನ್ನು ಮನೆಯಲ್ಲಿಟ್ಕೊಳ್ಳುವುದು ಮತ್ತು 50 ತೊಲೆ ಬಂಗಾರ ಕಾಯುವುದು ಎರಡೂ ಒಂದ. ನಿನ್ನ ಮದುವೆ ಎಂಬುದಾದ ಮೇಲೆ ನನಗೆ ಚಿಂತೆ ಕಡಿಮೆ ಆಗುತ್ತೆ. ಇದೇ ನನ್ನ ಆಸೆ. ನನಗ ಬೇಕಾಗಿದ್ದು ಅದೇ ಅಣ್ಣ. ಹೌದು ತಂಗಿ, ನೀನ್ ತಂಗಿ ನಾನ್ ಅಣ್ಣ, ಯಾರಿಲ್ಲ ಅಂತಾರ. ಅಣ್ಣ ನಾನು ಇವರ ಅಗರ್ವ ಶ್ರೀಮಂತ ಆ ನಾಗರಾಜರನ್ನು ಪ್ರೀತಿಸ್ತಾ ಇದ್ದೇನೆ, ಅವರು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಇದೇನ್ ತಂಗಿ, ಇದನ್ನು ಕೂಡ ಮಾಡಕ್ ಕಲ್ತ್ಬಿಟ್ಟ. ನೋಡು ತಂಗಿ, ಅವರ ಜೊತೆ ಮಾತಾಡೋದು ಹಾವಿನ ಜೊತೆ ಆಟ ಆಡೋದು ಎರಡೂ ಒಂದ. ಎಚ್ಚರದಿಂದಿರು ತಂಗಿ, ಎಚ್ಚರದಿಂದಿರು. ಇಲ್ಲಣ್ಣ, ನನ್ನ ಜೀವನ ಒಮ್ಮೆ ಹಾಳಾಗುವಾಗ, ನನ್ನ ಮಾನಭಂಗ ಮಾಡುವಾಗ ಅವರೇ ನನ್ನ ದೇವರಂತೆ ಬಂದು ಕಾಪಾಡಿದ ನನ್ನ ಪಾಲಿಗೆ ನಿಜವಾದ ದೇವರು. ನೋಡು ತಂಗಿ, ನಾನು ಈಗಾಗಲೇ ಹೇಳಿದ್ದೀನಿ, ಅವರು ಎಂದರೆ ಬಹಳ ಕೆಟ್ಟ ಜನ. ಅವರ ಜೊತೆ ನಾವು ಹೊಂದಾಣಿಕೆಯಿಂದ ಇದ್ದು ನಾವು ನಮ್ಮ ಮರ್ಯಾದೆಯಿಂದ ಇದ್ದರೆ ಮದುವೆ ಮುಂಚೆ ಯಾವ ತೊಂದರೆಗಳು ಬರುವುದಿಲ್ಲ. ಆದರೆ ಅವರ ಜೊತೆ ಹಲ್ಲೋಲ ಕಲ್ಲೋಲ ಮಾಡಿದರೆ ಅವರು ನಮ್ಮನ್ನು ರಸ್ತೆಗೆ ಎಳೆಯಲು ಬೀಳುವುದಿಲ್ಲ. ಆಗಲಿ ಅಣ್ಣ. ನೋಡು ತಂಗಿ, ಇವತ್ತು ನೀನಿಷ್ಟು ಮನೆಗೆ ಹೋಗು. ನಿಮ್ಮ ಅತ್ತಿಗೆ ತವರಿಗೆ ಹೋಗಿದ್ದಾಳೆ. ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಬರುತ್ತೇನೆ. ಸರಿ ಅಣ್ಣ.
ಚಾಣಕ್ಯ, ಕಿರಿಗನ್ನಡಿ ಇಡೀ ಸೂರ್ಯನನ್ನೇ ಶೆರೆ ಹಿಡಿಯುತ್ತದಲ್ಲವೇ? ಅಷ್ಟೊಂದು ರೂಪವದೆಯ ಕಮಲೆ. ರೂಪದಲ್ಲಿ ರಂಬೆಯೇ ಅವಳು. ರಂಬೆಯೂ ಅವಳಾದರೆ ಅವಳ ನಾಟ ಇಂಧನ ವೈಭವ ಹೊಂದಿರುವ ನಾಗರಾಜನ ಹೃದಯ ಮಂದಿರದಲ್ಲೇ ನಡೆಯಬೇಕು ವಿನಃ ಕೊಟ್ಟಿಲ್ಲದ ಬಾಲಕ ವಿಜಯನ ಮುಂದಲ್ಲ. ಇದು ಸಾಧ್ಯವಿಲ್ಲ. ಅವಳೊಂದಿಗೆ ನನ್ನ ಸಹೋದರ ವಿವಾಹವಾಗಲು ಯತ್ನಿಸುತ್ತಿದ್ದಾನೆ. ರಾಜಹಂಶದ ತಾವು ಅತಿ ಬಡ ಕುಟುಂಬದೊಂದಿಗೆ ಬೀಗದನೆ ಬೆಳೆಸುವಿರ. ಇದು ಸಾಧ್ಯವಿಲ್ಲ. ಒಟ್ಟಾರೆ ವಿವಾಹ ನಿಲ್ಲಲೇಬೇಕು. ನಾಗರಾಜರೇ, ಈ ಮದುವೆ ನಿಲ್ಲಿಸಲೇಬೇಕೆಂಬ ಇಚ್ಛೆ ನಿಮ್ಮದಿದ್ದರೆ ತಾವು ತಮ್ಮ ಮನಸ್ಸನ್ನು ಕಲ್ಲಗಿಸಿಯಾದರು ಕಮಲೆಯ ಮನಸ್ಸಿನ ಕೈಯಲೇಬೇಕು. ನಂತರ ಶೀಲವಾದ ಹೆಣ್ಣು ವಿಜಯನ ಕಣ್ಣೆತ್ತಿ ಸಹ ನೋಡಲಾರ. ಹಾಗಾದರೆ ಈ ರೋಗಕ್ಕೆ ಇದೇ ಸರಿಯಾದ ಮದ್ದು ಎನ್ನುವ ಆ ಚಾಣಕ್ಯ. ರೋಗಕ್ಕೆ ತಕ್ಕ ಮದ್ದು, ಕಾಮಕ್ಕೆ ತಕ್ಕ ಕಲೆ, ವಿದ್ಯಕ್ಕೆ ತಕ್ಕ ಅಸ್ತ್ರ ಎಲ್ಲವೂ ಈ ಚಾಣಕ್ಯನ ಕರಗತ. ಶುಭ ಶೀಘ್ರಂ. ಹಿಂದೆ ಚಂದ್ರನ ಕೂಲಿಯಿಂದ ಬರುವುದರೊಳಗಾಗಿ ವಿಜಯ ಹೆಸರೇಳಿ ಅವರನ್ನು ಇಲ್ಲಿಗೆ ಕರೆತಂದು ಶೀಲವನ್ನು ಕಳೆಯಿಸಿ ಬಿಡಿರಿ. ಸೂರ್ಯನಾಗೆ ಬಾಂಡೆ ಹೋರಾಟದಲ್ಲಿ ಕಾಲ ಕಳೆಯಿರಿ. ಬರೇ ಚಾಣಕ್ಯ ಬರೇ. ಅದ್ಭುತ ಉಪಾಯ. ಅಂದರಗ ಸಕ್ಕರೆಂದು ಉಚ್ಚರಿಸಿದ ಸುಂದರಿ ಕಮಲೆ ಮುಂದೆ ಈ ಸಮಾಜದ ರಸಿಕರ ಮನ ತಣಿಸುವ ವಿಚಾರ ಆದಾಗಲೇ ನನಗೆ ಮನಃಶಾಂತಿ. ವಿಜಯನ ಸೆಳೆ ರಘುವಿನ ಸೋದರಿ ಕಮಲೆಯನ್ನು ಇಲ್ಲಿಗೆ ಕರೆತ. ವಿಷಯ ಗುಟ್ಟಾಗಿರಬೇಕು, ತಿಳಿಯಿತೆ? ಬರುತ್ತೇನೆ ದಣೆ, ನಿನ್ನ ಅಪ್ಪಣೆ ಆದ್ರೆ ಮೇಲೆ ಪರವರ್ತನೆ ಒತ್ತು ತರುತ್ತೇನೆ. ಬರುತ್ತೇನೆ. ಧಣಿ, ಇವರೇ ನೋಡ್ರಿ ಕಮಲ. ಬರುತ್ತೇನೆ. ಅಣ್ಣ, ಎಲ್ಲಿರೋನು ನನ್ನ ವಿಜಯ್ ಬಾಬು? ವಿಜಯ್, ಏಕೆ ವಿಜಯ್, ಈ ಮನದಿನೊಡನೆ ಮಾತನಾಡೋದಕ್ಕೆ ನಿನಗೆ ಮನಸ್ಸೇ ಬರ್ತಾ ಇಲ್ಲ. ಯಾಕೆ? ನನ್ನ ಮೇಲೆ ನಿನಗೆ ಕೋಪನ? ಕಮಲ ಹತ್ತಿ ಮುತ್ತಾಳಲು ಮರ ಬಯಸುತ್ತಿದೆ. ಅಯ್ಯೋ, ಮೋಸ ಮೋಸ. ನನ್ನ ಭಾವ ನಾಗರಾಜ. ಬಾವ ಬಾವ ನಾನಲ್ಲ, ಭುವನದಿ ರಾಮನು ನಾನು. ಭಾವಕ್ಕೆ
ಇಂದಿನ ಪ್ರೇಮ ಮಿಲನ ಮುಂದಿನ ಬಹಳ ಸುದಿನವಲ್ಲ ಬಾಬಾ, ಇಂದು ಕೌರವ ಏಕಲ್ಲ ರಾತ್ರಿ ನಾನು ಶಿವವು ತುಂಬಾ ಪ್ರೀತಿ ಮಾಡ್ತಾ ಇದೆ. ನಮ್ಮಿಬ್ಬರ ಬಹುಶಾಲಿ ಕೈಯಲ್ಲಿ ಹರಿಗಿದೆ. ನಿಮ್ಮ ಕಾಲಿಗೆ ಬಿದ್ದು ನಾನು ಕೇಳಿಕೋತೀನಿ, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿಕೊಂಡು ನಿಮಗೆ ಕೈ ಮುಗಿದು ಕೇಳಿಕೋತೀನಿ ಬಾವಾ, ನಿಮಗೆ ಕೈ ಮುಗಿದು ಬೇಡಿಕೋತೀನಿ. ನೀವು ನನಗೆ ರಕ್ಷಣೆ ಮಾಡಿ ಬಹಳ ರಕ್ಷಣೆ ಮಾಡಿ. ರಕ್ಷಕನಲ್ಲ, ಓ ನನ್ನ ಚೆಲುವಿನ ಪುತ್ಥಳಿ, ನನಗಿಳಿದ ಕಾಮದರ ನೆತ್ತಿಗೇರು ಸುಡುತ್ತಿರುವ ನನ್ನ ಕಾಮ ಅಗ್ನಿ ಈ ನಿನ್ನ ರೂಪರಾಣಿಗೆ ಮುತ್ತಿಗೆ ಹಾಕುವ ಮೊದಲೇ ಮನ್ಮಥನ ಶಯನವನ್ನು ಅಲಂಕರಿಸಿದರೆ ಕುಬೇರ ನಾಗರವನ್ನೇ ನಿನ್ನ ಕಾಲ್ಬುಡದಲ್ಲಿ ಚೆಲ್ಲುವೆ. ಹಣ ಅದು ನಿಮ್ಮ ಹೆಣದ ಸಮಾನ. ಸೊಸೆ ಮಗಳ ಸಮಯ ತೆಗೆದುಕೊಂಡು ಈಗಿನ ಸಭಾದಲ್ಲಿ ನನ್ನಂತವರಿಗೆ ಬಾಳಿಗೆ ಸೀಲ ಅರ್ಪಿಸಿದ್ದು ಹೇಳ್ತಾ. ಒಂದು ವೇಳೆ ಮತ್ತೆ ನಿನ್ನ ಆಗುವ ಅಂತ ಕೇಳಿದ್ರೆ ನಿನ್ನನ್ನು ಸುಟ್ಟು ಹಾಕ್ಲೇಬೇಕು. ಎಷ್ಟನ್ನ ಮಾತನಾಡು. ಪಾಪ ಪುಣ್ಯ, ಸ್ವರ್ಗ ನರಕ, ಧರ್ಮ ಧರ್ಮಗಳ ಬೀದಿಯಲ್ಲಿ ಪಾರಾಗಲಿ ಹತ್ತಿಸುವಯ ನನ್ನ ಮುದ್ದು ಪಾರಿಬಳವೆ. ಹರಿತಗೋ, ಸತ್ತಾಗ ಹರಿಯದೇ ಬರುವ ನರಕಕ್ಕಿಂತ ಬದುಕಿದ್ದಾಗ ಹನಿತ ಅನುಭವಿಸುವ ಸ್ವರ್ಗ ಸುಖವೇ ಲೇಸು. ಈಗ ವೇದಾಂತದ ಕಥೆಗಳು ನನ್ನ ಮುಂದೆ ಬಿತ್ತರಿಸಬೇಡ. ಅದು ಅವಳು ತಿಳಿಸಮನೆಂದು ನಿನಗೇನು ಗೊತ್ತು? ಕಚ್ಚೆಯ ವೇದಾಂತ ವಿದ್ಯೆಗಳನ್ನು ಹೋದರು ಎನ್ನ ಕಚ್ಚೆಯನ್ನು ಅನುಭವಿಸಿದ ಕಾಮನಿದ್ರೆಗಳನ್ನು ಚೆನ್ನಾಗಿ ಏರುತ್ತಿರುತ್ತದೆ. ನಾಳೆ ಅಲ್ಲ, ಎದುರಿಗಿನ ಶ್ರೀಕಂಪಿನ ತೋಟಕ್ಕೆ ಲಗ್ನ ಹಾಕಲು ತಾನೇ ಸರಿ ಆಚೆಗೆ ಕಿರಾತಕ ಹೆಣ್ಣೆಂದು ಕಾಮದಿಂದ ಬಹುಸೋದಕ್ಕೆ ಹೊರಟಿವೆಲ್ಲ. ಪ್ರಸಂಗವೊಂದು ಒದಗಿ ಒಯ್ದು ನಿಜ ಮಾತ್ರೆ. ಇಂದು ಈ ಸಮಾಜದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಬೆಳವಡಿ ಒಣಗಿ ಹೋಗಂತೆ ಕಚ್ಚಿ ಹಾಕಿಕೊಂಡು ಈ ಮನೆಯ ಮೈತಪ್ಪದಲ್ಲಿ ನಿಮ್ಮಂತ ರಾಕ್ಷಸರು ತುಂಡು ತುಂಡಗಿ ಕತ್ತರಿಸಿ ಹಾಕುತ್ತಾರೆ. ಮುಚ್ಚುಬಾಯಿ ಮದನ್ಮತೆ, ಮನ್ಮಥನ ಸನ್ನಿಧಿಯಲ್ಲಿ ನಡೆಯುವುದು ಕಾಮೋಪದೇಶ ಹೊರತು ಸ್ತ್ರೀ ಪುರುಷೋಪದೇಶವಲ್ಲ. ಕಾಮಿನಿ, ನನ್ನ ಕಾಮ ಪಂಜರದಲ್ಲಿ ಕಾಮ ಸುಖ ಪಡೆಯದೆ ಯಾವ ಹೆಣ್ಣು ಜೀವ ಸಹಿತ ಹೊರಬಿದ್ದಿಲ್ಲ. ಹೊರಬಿದ್ದರೂ ಬದುಕಿಲ್ಲ. ಬದುಕಬೇಕೆಂಬ ಆಸೆ ನನಗಿದ್ದರೆ ನನ್ನ ಹೂವಿನ ಪಲ್ಲಂಗವನ್ನೇರಿ ಸುಖದಿ ನಕ್ಕು ನಡೆ ಚಕ್ಕಂದದಿ ಬದುಕಬ. ತಿರಸ್ಕರಿಸಿದರೆ ಈ ನಿನ್ನ ದೇಹವನ್ನು ಸುತ್ತಿಕೊಂಡಿರುವ ಬಟ್ಟೆಯನ್ನು ಕಿತ್ತಿ ಚಂದ್ರಗುತ್ತಿಯ ಸೇವೆ